ಕೊಳ್ಳೇಗಾಲ ನಗರದ ನಗರಸಭೆಯಲ್ಲಿ ಈ ಸ್ವತ್ತು ವಿಳಂಬವನ್ನ ಖಂಡಿಸಿ ನಗರಸಭೆ ಮಾಜಿ ನಾಮನಿರ್ದೇಶಿತ ಮಧುಚಂದ್ರ ನಡೆಸ್ತಾ ಇದ್ದಂತಹ ಪಾದಯಾತ್ರೆಯನ್ನ ಅರ್ಧಕ್ಕೆ ಸ್ಥಗಿತಗೊಳಿಸಲಾಯಿತು. ಪಟ್ಟಣದ ಡಾಕ್ಟರ್ ಅಂಬೇಡ್ಕರ್ ಪ್ರತಿಮೆ ಹಾಗೂ ದೇವಲ ಮಹರ್ಷಿ ಪ್ರತಿಮೆಗೆ ಮಾಲಾರ್ಪಣೆಯನ್ನ ಮಾಡಿ ಹೋರಾಟ ಪಾದಯಾತ್ರೆಯನ್ನ ಬಾಪುನಗರದ ಬಡಾವಣೆ ಬಳಿಯಲ್ಲಿ ಪೊಲೀಸ್ ಮೇಲಾಧಿಕಾರಿಗಳ ಆದೇಶದ ಮೇರೆಗೆ ತಡೆ ಹಿಡಿದ್ರು. ಪಾದಯಾತ್ರೆ ನಡೆಸುತ್ತಿದ್ದವರ ಬಳಿ ಆಗಮಿಸಿದ್ದಂತಹ ಪೌರಾಯುಕ್ತರು ರುದ್ರಮ್ಮ ಶರಣಯ್ಯ ಅವರು 1 ತಿಂಗಳ ಒಳಗಾಗಿ ಈ ಒಂದು ಸಮಸ್ಯೆಯನ್ನ ಬಗೆಹರಿಸುವುದಾಗಿ ತಿಳಿಸಿ ಮುಂದಿನ ಗುರುವಾರ ಸಾರ್ವಜನಿಕರ ಸಭೆಯನ್ನ ಕರೆಯುವಂತಹ ಭರವಸೆಯನ್ನ ಕೊಟ್ಟ ಮೇರೆಗೆ ಮಧುಚಂದ್ರ ಹಾಗೂ ಪ್ರತಿಭಟನಾಕಾರರು ಪ್ರತಿಭಟನೆಯನ್ನ ಕೈಬಿಟ್ಟು ವಾಪಸ್ ತೆರಳಿದ್ರು. ಪಾದಯಾತ್ರೆಯಲ್ಲಿ ನಗರಸಭೆ ಮಾಜಿ ಅಧ್ಯಕ್ಷ ಪರಮೇಶ್ವರಪ್ಪ, ಮಾಜಿ ಸದಸ್ಯರು ನಟರಾಜ್, ಕೆಕೆ ಮೂರ್ತಿ, ಸೋಮಣ್ಣ, ಮುಖಂಡರಾದ ವರದರಾಜು, ರೈಲ್ವೆ ನಿಂಗರಾಜು, ವಾಸಿಕ್, ಭಾಸ್ಕರ್ ಸೇರಿದಂತೆ ಅನೇಕರು ಪಾಲ್ಗೊಂಡಿದ್ರು. ಮಧುಚಂದ್ರ ಅವರು ಮತ್ತೆ ಇತರರು ಪಾದಯಾತ್ರೆ ಹೋಗ್ತಾ ಇದ್ರು. ಈಗ ಆಲ್ರೆಡಿ ಮಾಡ್ತಾ ಇದ್ದೀವಿ. ಹಳೇದೆಲ್ಲ ಪೆಂಡೆನ್ಸಿ ಇರೋದ್ರಿಂದ ಬಾಕಿ ಇದೆ. ಈಗ ಏನು ಅರ್ಜಿಗಳಿದೆ 1 ತಿಂಗಳಲ್ಲಿ ಎಲ್ಲವೂ ಸ್ಪೀಡ್ ಮಾಡಿ ಮಾಡಿಕೊಡ್ತೀವಿ. ತೆರಿಗೆ ನವೀಕರಣ ತುಂಬ ಅವಶ್ಯಕತೆ ಇದೆ. ತೆರಿಗೆ ನವೀಕರಣನ 1 ವಾರದಲ್ಲಿ ಮಾಡಿಕೊಡ್ತೀವಿ. ಆಮೇಲೆ ಸಾರ್ವಜನಿಕರ ಕುಂದುಕೊರತೆ ತುಂಬ, ನಾನು ಇಲ್ಲಿ ಬಂದು ನೋಡಿದಾಗ ಜಾಸ್ತಿ ಸಾರ್ವಜನಿಕರ ಕುಂದುಕೊರತೆ ಇದೆ. ಅವ್ರದ್ದೇ ಒಂದು ಸಭೆ ಗುರುವಾರ ಕರೆದು ಏನು ಅವ್ರ ಸಮಸ್ಯೆಗಳಿದೆ ಕೇಳಿಬಿಟ್ಟು ಅದು ಅವ್ರ ಜೊತೆನೂ ಚರ್ಚೆ ಮಾಡಿ, ಸಾರ್ವಜನಿಕರಿಗೆ ಪೌರಾಯುಕ್ತರು ಭೇಟಿಯಾಗೋಕ್ಕಾಗ್ತಿಲ್ಲ, ಅವ್ರ ಜೊತೆ ಮುಕ್ತವಾಗಿ ಮಾತಾಡೋಕ್ಕಾಗ್ತಿಲ್ಲ ಅಂತ ಎಲ್ಲರೂ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಅದನ್ನು 3ರಿಂದ ನಾನು 5 ಗಂಟೆವರೆಗೂ ಸಾರ್ವಜನಿಕರಿಗೆ ಅಂತ ಮೀಸಲಿಟ್ಟು ಅದನ್ನು ಭೇಟಿಗೆ ಅವಕಾಶ ಮಾಡಿಕೊಡ್ತೀನಿ. ಏನು ಅವ್ರ ಸಮಸ್ಯೆಗಳಿದೆ ಸಾರ್ವಜನಿಕರು ಅವರು ಮುಕ್ತವಾಗಿ ಬಂದು ಹೇಳ್ಕೋಬೋದು. ಬೇರೆಯವರಿಂದ ಬಂದು ಹೇಳಿದರೆ ಕೆಲಸ ಆಗುತ್ತೆ, ಆ ಥರ ಅಭಿಪ್ರಾಯ ಯಾರೂ ಇಟ್ಕೋಬೇಡಿ. ದಯಮಾಡಿ ನಿಮ್ಮ ಅರ್ಜಿಗಳಿಗೆ ನೀವೇ ಬಂದು ಏನು ಸಮಸ್ಯೆ ತಿಳ್ಕೊಳ್ಳಿ. ಹಿಂಬರ ಕೊಟ್ಟಿದ್ರೆ ಏನು ದಾಖಲಾತಿ ಕೇಳಿರ್ತಾರೆ ನಮ್ಮವರು, ಅದನ್ನು ತಂದು ಕೊಡಿ. ಅಲ್ಲೂ ಆಗಿಲ್ಲ ಅಂದಾಗ ನನ್ನ ಚೇಂಬರ್ಗೆ ಬಂದು ನೀವೇ ಖುದ್ದಾಗಿ ಬಂದು ಭೇಟಿಯಾಗಿ ನಿಮ್ಮ ಸಮಸ್ಯೆಗಳನ್ನ ಚರ್ಚೆ ಮಾಡ್ಕೋಬೋದು, ನನ್ನ ಹತ್ರ ಹೇಳ್ಕೋಬೋದು. ಇಲ್ಲಿಗೆ ಈ ಪಾದಯಾತ್ರೆ ಏನಿದೆ ಇಲ್ಲಿಗೆ ಕೈ ಬಿಡಿ. ನಿಮ್ಮ ಅಹವಾಲುಗಳೇನಿದೆ ನಾನು ಸ್ವೀಕರಿಸ್ತೀನಿ. ಅದಕ್ಕೆ ಗುರುವಾರ ಒಂದು ಸಭೆ ಕರೆದು ಸಾರ್ವಜನಿಕರು ಮತ್ತು ಏನು ಪಾದಯಾತ್ರೆ ಹೋಗೋಕ್ಕೆ ಇದ್ದಾರೆ ಇಷ್ಟು ಜನ ಗುರುವಾರ ಒಂದು 10ರಿಂದ 11 ಗಂಟೆಗೆ ಮೀಟಿಂಗ್ ಮಾಡಿ ಒಂದು ಪತ್ರಿಕಾ ಹೇಳಿಕೆ ನ್ಯೂಸ್ ಅಲರ್ಟ್ ನಿಮ್ಮಿಂದ ನಿಮಗಾಗಿ.